ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ, ನಮ್ಮ ಪ್ರೀತಿ ಪಾತ್ರರಾದ ನಮ್ಮನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿ ಮನಸ್ಸಲ್ಲಿ ಯಾವೆಲ್ಲ ನಮ್ಮ ಬಗ್ಗೆ ಅಭಿಪ್ರಾಯಗಳಿದಾವೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಯಾರಿಗೆಲ್ಲ ರೆಜನೇಟ್ ಆಗುತ್ತೋ ಅವ್ರು ಮಾತ್ರ ಇದನ್ನ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಮತ್ತೆ ನನ್ನ ವಿಡಿಯೋ ಇಷ್ಟ ಆದ್ರೆ ಅದಕ್ಕೆ ಲೈಕ್ ಮಾಡಿ, ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇದರಿಂದ ನನಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ನಿಮ್ ಸಪೋರ್ಟ್ ಸಿಕ್ತು ಅಂದ್ರೆ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡ್ಬೋದು. ಒಂದು ಯೂನಿವರ್ಸ್ ಇಂದ ನನಗೆ ಒಂದು ಬ್ಲೆಸ್ಸಿಂಗ್ ಸಿಕ್ಕ ಹಾಗೆ. ನಿಮ್ಮ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಯೂನಿವರ್ಸ್ ಇಂದ ನನಗೆ ಒಂದು ಬ್ಲೆಸ್ಸಿಂಗ್ ಸಿಕ್ಕ ಹಾಗೆ. ಓಕೆ, ಇವತ್ತಿನ ರೀಡಿಂಗ್ ನೋಡೋಣ. ನಮ್ಮ ಪ್ರೀತಿ ಪಾತ್ರರಾದ ನಮ್ಮ ಗಂಡ ಆಗಿರ್ಬೋದು, ನಮ್ಮನ್ನು ಲವ್ ಮಾಡ್ತಾ ಇರುವಂತ ವ್ಯಕ್ತಿ ಆಗಿರ್ಬೋದು, ನಮ್ಮ ಜೊತೆ ಸಂಬಂಧ ಇಟ್ಕೊಂಡವ್ರು ಅಂದ್ರೆ ನಮ್ಮ ನಮ್ಗೆ ಹೆಚ್ಚು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಯಾವೆಲ್ಲ ಮನಸ್ಥಿತಿಗಳು ಅಂದ್ರೆ ಅವರ ಮನಸ್ಸಲ್ಲಿ ನಮ್ಮ ಬಗ್ಗೆ ಯಾವೆಲ್ಲ ವಿಚಾರಗಳಿದಾವೆ, ನಮ್ಮನ್ನ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ, ನಮಗೆ ಅವ್ರು ಏನೆಲ್ಲ ಅವಕಾಶ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇವತ್ತಿನ ರಿಲೇಶನ್ಶಿಪ್ ಅಲ್ಲಿ ಯಾವೆಲ್ಲ ವಿಚಾರಗಳು ನಮಗೆ ತಿಳಿಯುತ್ತವೆ ಅನ್ನೋದು ಇವತ್ತಿನ ಕಾರ್ಡ್ ಮುಖಾಂತರ ನಿಮಗೆ ತಿಳಿಸ್ಕೊಡುವಂತ ವಿಷಯ ಆಗಿದೆ. 9 of Cups, the Devil, 5 of Swords, Queen of Cups, 3 of Swords. ಇವತ್ತಿನ ಕಾರ್ಡ್ ಒಂಥರ ಡಿಫ್ರೆಂಟ್ ಆಗಿ ಇದೆ. ಏನಪ್ಪಾ ಅಂದ್ರೆ, ನೀವು ಲವ್ ಮಾಡ್ತಾ ಇರುವಂತ ವ್ಯಕ್ತಿ ಅಥವಾ ನಿಮ್ ಹಸ್ಬೆಂಡ್ ಅಥವಾ ನಿಮ್ ಜೊತೆ ಪ್ರೀತಿ ಪಾತ್ರರಾದ ನಿಮ್ಮನ್ನ ಪ್ರೀತಿ ಮಾಡುವಂತಹ ವ್ಯಕ್ತಿಗಳು ಹೇಗಿದ್ದಾರೆ ಅಂತ. ನಿಮ್ಮನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ. ಪ್ರೀತಿ ಯಾವ ತರ ಅಂದ್ರೆ, ನಿಮ್ಮನ್ನ ನೀವು ಇಲ್ದೆ ಜೀವನನೇ ಇಲ್ಲ ಅನ್ನುವಷ್ಟು ಪ್ರೀತಿ ಮಾಡ್ತಾರೆ. ನಿಮ್ಮ ಬಗ್ಗೆ ತುಂಬಾನೇ ಪ್ರೀತಿ ಇಟ್ಟಾರೆ, ನಿಮ್ಮ ಬಗ್ಗೆ ತುಂಬಾ ಆಸೆನೆ ಇಟ್ಟಾರೆ, ಕನಸುಗಳನ್ನ ಇಟ್ಟಿದ್ದಾರೆ. ನಿಮ್ಮ ಜೊತೆ ಪ್ರೀತಿಯಿಂದ ಎಷ್ಟು ಸಂತೋಷವಾಗಿರ್ಬೇಕು ಅಂತ ಹೇಳಿ ನಿಮ್ಮನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಇಲ್ದೆ ಅವ್ರ ಜೀವನನೇ ಇಲ್ಲ ಅನ್ನುವಷ್ಟು ನಿಮಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಆ ಪ್ರೀತಿಲೂ ಈಗ ಏನಂತೆ ಅಂದ್ರೆ, ಪ್ರೀತಿ ಎಷ್ಟು ಪ್ರೀತಿ ಹೆಚ್ಚಿರುತ್ತೋ ಆ ಪ್ರೀತಿಲಿ ಸ್ವಲ್ಪನಾದ್ರೂ ಸ್ವಾರ್ಥ ಇರುತ್ತಲ್ವಾ. ಹಾಗೆ ಇಲ್ಲಿ ಈ ಕಾರ್ಡ್ಗಳ ಮುಖಾಂತರ ನಿಮಗೆ ತೋರ್ಸ್ಕೊಡ್ತಾ ಇದೆ. ಏನಪ್ಪಾ ಅಂದ್ರೆ, ನೀವಿಲ್ದೆ ಇರೋ ಜೀವನನೇ ಇಲ್ಲ ಅಂತ ಹೇಳಿ ನಿಮ್ಮನ್ನ ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮನ್ನ ನಂಬಿಸ್ತಾ ಇದ್ದಾರೆ. ಇಲ್ಲಿ ನೀವು ಅವರ ಯೋಚನೆಯಲ್ಲೇ ಇರ್ಬೇಕು, ಅವ್ರ ಜೊತೆನೆ ಇರ್ಬೇಕು. ನಿಮ್ಮನ್ನ ಯಾವ ತರ ಎಮೋಷನಲ್ ಸ್ಟ್ರಕ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಜೊತೆ ಇರುವಂತ ವ್ಯಕ್ತಿಗಳಾಗಿರ್ಬೋದು, ಯಾರೇ ನೀವು ಆಗಿರ್ಬೋದು, ಈ ವಿಡಿಯೋ ನೋಡೋರು ಯಾರೇ ಆಗಿರ್ಬೋದು, ಅವರು ನಿಮ್ಮನ್ನ ಯಾವ ತರ ಎಮೋಷನಲಿ ಅವ್ರ ಕಡೆ ಎಳ್ಕೋತಾ ಇದಾರೆ ಅಂದ್ರೆ, ನೀವು ಅಂದ್ರೆ ಅವ್ರಿಗೆ ಎಷ್ಟು ಪ್ರಪಂಚ, ನೀವಿಲ್ದೆ ಅವ್ರ ಜೊತೆ ಜೀವನನೇ ಮಾಡಕ್ ಆಗಲ್ಲ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಅವರು ನಿಮಗೆ ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಏನ್ ನಡೀತಾ ಇದೆಯಪ್ಪ ಅಂದ್ರೆ, ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಏನ್ ತೋರಿಸ್ತಾ ಇತ್ತಪ್ಪ ಅಂದ್ರೆ, ನಿಮ್ಮನ್ನ ಎಷ್ಟು ಅವ್ರು ಅಟ್ರಾಕ್ಟಿವ್ ಆಗಿ ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಅವರು ಎಳ್ಕೋತಾ ಇದಾರೋ ಅಷ್ಟೇ ಅವರು ಬೇರೆ ಕಡೆನೂ ಸಹಿತ ಇದ್ದಾರೆ. ಅಂದ್ರೆ ಬೇರೆ ಆಲೋಚನೆಯಲ್ಲಿ ಸಹಿತ ಅವರಿದ್ದಾರೆ. ಅವರು ನಿಮ್ಮನ್ನ ನೋಡೋದಲ್ದೆ ಮತ್ತೆ ಇನ್ನೊಬ್ಬರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ಈ ಕಾರ್ಡ್ ತೋರಿಸುತ್ತೆ. ಇದು ರಿಲೇಶನ್ಶಿಪ್ ಹೇಗಪ್ಪ ಅಂದ್ರೆ, ಎಷ್ಟು ನಿಮ್ಮನ್ನ ನಂಬಿಸಿ ಎಷ್ಟು ನಿಮ್ಮ ಜೊತೆ ಪ್ರೀತಿಯಿಂದ ಇದ್ರು ಅಷ್ಟು ನಿಮ್ಮನ್ನ ಡಿಸಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ, ನಿಮಗೆ ಬೇಜಾರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋತಾ ಇದ್ದಾರೆ. ಇವರು ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ಬಾರ್ದು, ನಾನು ಬೇಕಿದ್ರೆ ನಾನು ಗಂಡು ನಾನು ಹೆಣ್ಣು ನಾ ಎಲ್ಲಾದ್ರೂ ಇರಬಹುದು,
ನಾ ಏನ್ ಬೇಕಾದ್ನು ಮಾಡಬಹುದು ಅನ್ನೋದು ಆ ಆ ವ್ಯಕ್ತಿಯ ಮನೋಭಾವ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮನ್ನ ಯಾವ ತರ ನಿಮ್ಮನ್ನ ಸ್ಟ್ರಕ್ ಮಾಡಿ ನಿಂದ್ರಿಸಿದ್ದಾರೆ, ನಿಮ್ಮನ್ನ ಯಾವ ತರ ಬಲೆಯಲ್ಲಿ ಬೀಳ್ಸ್ಕೊಂಡಿದ್ದಾರೆ, ನಿಮ್ಮನ್ನ ಹೆಂಗೆ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ನಿಮ್ಮನ್ನ ಯಾವ ರೀತಿ ಪ್ರೀತಿಯಿಂದ ನಿಮ್ಮನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಈ ಕಾರ್ಡ್ ತೋರಿಸ್ತೈತಿ. ಇಲ್ಲಿ ಸ್ವಾರ್ಚ್ ಬಂದಿರೋದ್ರಿಂದ 5 ಸ್ವಾರ್ಚ್ ಬಂದಿರೋದ್ರಿಂದ ಇಲ್ಲಿ ನಿಮಗೆ ಮೋಸದ ಸೂಚನೆ ಪೂರ್ತಿಯಾಗಿದೆ. ಇಲ್ಲಿ ನಿಮಗೆ ಮೋಸ ಮಾಡ್ತಾ ಇದಾರೆ. ಅವ್ರು ಎಷ್ಟೇ ಪ್ರೀತಿ ತೋರಿಸ್ತಿರ್ಬಹುದು, ಎಷ್ಟೇ ಅವರು ನಿಮಗೆ ನಂಬಿಕೆ ತೋರಿಸ್ತಿರ್ಬಹುದು, ನಿಮ್ಮನ್ನ ಕಾಳಜಿ ಮಾಡ್ತಾ ಇರಬಹುದು, ನೀವಿಲ್ದೆ ಅವ್ರ ಪ್ರಪಂಚನೇ ಇಲ್ಲ ಅನ್ನೋಂತಹ ವ್ಯಕ್ತಿ ನಿಮಗೆ ಮೋಸನೂ ಸಹಿತ ಮಾಡ್ತಾ ಇದ್ದಾರೆ. ನಿಮಗೆ ತುಂಬಾನೇ ಹರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ನಿಮ್ಮ ಬೆನ್ನಿಂದ ನಿಮಗೆ ಚೋರಿ ಆಗ್ತಾ ಇದ್ದಾರೆ. ನಿಮ್ಮನ್ನ ಎಲ್ಲಾ ರೀತಿಯಿಂದನೂ ಬಳಸ್ಕೋತಾ ಇದ್ದಾರೆ. ನಿಮಗೆ ಎಲ್ಲಾ ರೀತಿಯಿಂದನೂ ಅವರು ನಿಮ್ಮನ್ನ ಎಮೋಷನಲಿ ಸ್ಟ್ರಕ್ ಮಾಡ್ಕೊಂಡು ನಿಮ್ಮ ಜೊತೆ ಚೆನ್ನಾಗಿ ಇಟ್ಕೊಂಡೆ ಅವರು ಮತ್ತೆ ಇನ್ನೊಬ್ಬ ವ್ಯಕ್ತಿಯ ಕಡೆ ಗಮನ ಹರಿಸಿದ್ದಾರೆ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತೈತಿ. ಇಲ್ಲಿ ನಾನು ನಿಮಗೆ ಹೇಳಿದೆ, ಒಬ್ಬ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿಯ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಮತ್ತೆ ಒಬ್ಬ ಹೆಣ್ಮಗಳ ಪ್ರವೇಶ ಆಗಿದೆ ಅನ್ನೋದು ಈ ಕಾರ್ಡ್ ತೋರಿಸ್ತೈತೆ. ಅಂದ್ರೆ ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಇಟ್ಕೊಂಡಿದಾರೋ, ಅವ್ರು ಎಷ್ಟು ಪ್ರೀತಿ ನಿಮಗೆ ಮಾಡ್ತಾ ಇದಾರೋ, ನಿಮ್ ಬಾಯ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಜೊತೆ ಎಷ್ಟು ಪ್ರೀತಿಯಿಂದ ಇದಾರೋ ಅಷ್ಟೇ ಪ್ರೀತಿ ಮತ್ತೊಬ್ಬ ವ್ಯಕ್ತಿಯ ಜೊತೆನೂ ನಡ್ಕೋತಾ ಇದ್ದಾರೆ. ಅವರು ಇಲ್ಲಿಗೆ ನಿಮ್ದು ಏನಾಗ್ತಾ ಇದೆಪ್ಪ ಅಂದ್ರೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಈ ಇಷ್ಟು ಕಾರ್ಡುಗಳು ಸಹಿತ ನಿಮಗೆ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಹಾರ್ಟಿಗೆ ಚೂರಿ ಹಾಕ್ತಾ ಇದ್ದಾರೆ. ನಿಮ್ಮನ್ನ ನಂಬಿಸಿ ನಿಮಗೆ ಮೋಸ ಮಾಡಿದ್ದಲ್ಲದೆ ನಿಮಗೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ. ನಿಮ್ಮ ಹಾರ್ಟಿಗೆ ಚೂರಿ ಹಾಕ್ತಾ ಇದ್ದಾರೆ. ನೀವ್ ಎಷ್ಟೇ ಸ್ಟ್ರಾಂಗ್ ಇರ್ಬೋದು, ನೀವು ತುಂಬಾನೇ ಸ್ಟ್ರಾಂಗ್ ಇದ್ದೀರಾ. ಬಟ್ ಆ ಸ್ಟ್ರಾಂಗ್ ಅಲ್ಲಿ ಈಗ ಪ್ರೀತಿ ವಿಚಾರದಲ್ಲಿ ಬಂದ್ರೆ, ಯಾರಿಗಾದ್ರೂ ಅಷ್ಟೇ ಪ್ರೀತಿ ವಿಚಾರದಲ್ಲಿ ಮೋಸ ಆಯ್ತು ಅಂದ್ರೆ ಅದು ಎಷ್ಟು ಮನಸ್ಸಿಗೆ ನೋವಾಗುತ್ತೆ, ಅವ್ರು ಎಷ್ಟು ಡಿಪ್ರೆಷನ್ಗೆ ಹೋಗ್ಬೋದು, ಅವರ ಮನಸ್ಥಿತಿ ಎಷ್ಟು ಹಾಳಾಗುತ್ತೆ ಅನ್ನೋದು ಆ ಪ್ರೀತಿ ಮಾಡಿದವ್ರಿಗೆ ಗೊತ್ತು, ಅದರ ಅನುಭವ ಆದವ್ರಿಗೆ ಗೊತ್ತು. ಇಲ್ಲಿ ತೋರಿಸ್ತಾ ಇರೋ ಕಾರ್ಡು ಅದೇ ತರ ತೋರಿಸ್ತಾ ಇದೆ. ನೀವ್ ಎಷ್ಟು ನಂಬಿಕೆಯಿಂದ ನೀವು ಅವ್ರ ಜೊತೆಗಿದ್ರು ಅಷ್ಟೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಈ ವಿಚಾರ ಈ ಕಾರ್ಡುಗಳೆಲ್ಲ ತೋರಿಸ್ತಾ ಇದೆ. ಯಾಕಂದ್ರೆ ನಾ ಇಲ್ಲಿ ಏನ್ ಬಂದಿದೆ ಅದನ್ನ ಮಾತ್ರ ನಾನು ನಿಮಗೆ ಹೇಳಬಲ್ಲೆ, ಇದಕ್ಕಿಂತ ಮತ್ತೆ ಬೇರೆ ನಾ ಹೇಳಕ್ ಆಗಲ್ಲ. ಯಾಕಂದ್ರೆ ಇದು ಒಬ್ಬೊಬ್ರ ಮನಸ್ಥಿತಿ, ಒಬ್ರಿಗೆ ಮನ್ಸಿಗೆ ಹರ್ಟ್ ಆಗುವಂತ ವಿಚಾರನೂ ಇರುತ್ತೆ, ಖುಷಿ ಕೊಡುವಂತ ವಿಚಾರನೂ ಇರುತ್ತೆ. ಆದ್ರೆ ಅದನ್ನ ಎರಡನ್ನೂ ಸಮವಾಗಿ ತಗೋಬೇಕು. ಇಲ್ಲಿ ನಮಗೆ ವಿಚಾರ ಈ ಯೂನಿವರ್ಸ್ ಏನ್ ತೋರ್ಸ್ಕೊಡ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಎಮೋಷನಲಿ ನಿಮ್ನ ಅವ್ರು ತುಂಬಾನೇ ಚೆನ್ನಾಗಿದ್ದಾರೆ. ನಿಮ್ ಜೊತೆ ತುಂಬಾನೇ ಅಟ್ರಾಕ್ಟಿವ್ ಆಗಿ, ನಿಮ್ ಜೊತೆ ತುಂಬಾ ಸಂತೋಷವಾಗಿ, ಅವರು ಹಣದಲ್ಲಾಗಿರ್ಬೋದು, ಅವ್ರ ಗುಣದಲ್ಲಾಗಿರ್ಬೋದು ತುಂಬಾನೇ ಚೆನ್ನಾಗಿದ್ದಾರೆ. ತುಂಬಾ ಒಳ್ಳೆ ಸಮೃದ್ಧಿಯಾದಂತಹ ವ್ಯಕ್ತಿ, ಅಂದ್ರೆ ಒಳ್ಳೆ ವ್ಯಕ್ತಿ. ಅವರಲ್ಲಿ ಇರುವಂತ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ. ಬಟ್ ಅವ್ರು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ನಿಮ್ಮನ್ನ ಕಡಿವಾಣದಲ್ಲಿ ಇಟ್ಕೊಂಡು, ಅಂದ್ರೆ ನಿಮ್ಮನ್ನ ಹಿಡಿತದಲ್ಲಿ ಇಟ್ಕೊಂಡು ನಿಮ್ಮ ಜೊತೆ ಚೆನ್ನಾಗಿದ್ದು ನೀವು ಮತ್ತೊಂದ್ ಕಡೆ ಎಲ್ಲಿ ಹೋಗದೆ ಇರಂಗೆ ಅವ್ರ ಜೊತೆನೆ ಇರ್ಬೇಕು, ನೀವು ಅವ್ರ ಹತ್ರಗೆ ನೀವು ಮಾತಾಡ್ತಿರ್ಬೇಕು, ಅವ್ರಂತೆ ನೀವು ಇರ್ಬೇಕು ಅಂತ ಹೇಳಿ ನಿಮ್ಮನ್ನ ಇಟ್ಕೊಂಡು ಅವರು ಬೇರೆ ವಿಚಾರದಲ್ಲಿ, ಬೇರೆ ಅಫೇರ್ ಅಥವಾ ಬೇರೆ ಬೇರೆ ವ್ಯಕ್ತಿಯ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ತೋರ್ಸ್ಕೊಡ್ತಾ ಇದೆ. ಅವರು ನಿಮಗೆ ಮಾಡ್ತಾ ಇರುವಂತ ಮೋಸ, ಇದನ್ನ ಏನಪ್ಪಾ ನೀವೇ ಯಾವ ರೀತಿ ಅದನ್ನ ಹೇಗೆ ನಾನು ಅದನ್ನ ನಿಮ್ಮ ವಶ ಮಾಡ್ಕೋಬೇಕು, ಯಾವ ತರ ನಾವು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಷ್ಟೇ. ಗೈಡೆನ್ಸ್ ನೋಡೋಣ, ನಿಮಗೆ ಲಾಸ್ಟ್ ಯೂನಿವರ್ಸ್ ಯಾವ ತರ ಗೈಡ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಆ ವ್ಯಕ್ತಿಯಿಂದ ನಿಮಗೆ ಯಾವ ರೀತಿ ಒಳ್ಳೇದಾಗುತ್ತಾ ಅಥವಾ ಯೂನಿವರ್ಸ್ ಇಂದ ನಿಮಗೆ ಯಾವ ಸಂದೇಶ ಅಂದ್ರೆ ಯಾವ ಗೈಡೆನ್ಸ್ಗೆ ಒಂದು ಕಾರ್ಡ್ ತೆಗಿತೀನಿ, ನಿಮಗೆ ಯಾವ ತರ ಗೈಡ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಯೂನಿವರ್ಸ್ ನಿಮಗೆ ಹೆಂಗ್ ಗೈಡ್ ಮಾಡ್ತಾರೆ, ದ ಲವರ್ಸ್ ಕಾರ್ಡ್ ಅಂದ್ರೆ 6 ಲವರ್ಸ್ ಕಾರ್ಡ್ ನಿಮಗೆ ಯಾವ ತರ ಬಂದಿದೆ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ಗೆ ಯೂನಿವರ್ಸ್ ಸಹಾಯ ಇದೆ, ಬ್ಲೆಸ್ಸಿಂಗ್ ಇದೆ, ಅವರ ಆಶೀರ್ವಾದ ನಿಮಗಿದೆ. ನೀವು ದೇವ್ರ ಹತ್ರ ಬೇಡ್ತಾ ಇದಾರೆ, ನಿಮ್ಮ ಹಸ್ಬೆಂಡ್ ಬೇರೆ ತರ ಯೋಚನೆ ಮಾಡ್ತಾ ಇದಾರೆ, ಆದ್ರೂ ನಿಮಗೆ ದೇವ್ರ ಸಪೋರ್ಟ್, ನೀವು ಬೇಡ್ತಾ ಇರುವಂತಹ ಕೆಲಸಕ್ಕೆ, ನಿಮ್ಮ ವಿಚಾರಕ್ಕೆ ದೇವ್ರ ಬ್ಲೆಸ್ಸಿಂಗ್ ಅಂತೂ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಇದು ಅಂತೂ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಂತಹ ಜೀವನ ನಿಮಗೆ ಸಿಗಬಹುದು. ಅವರು ನಿಮ್ಮ
ಪ್ರೀತಿ ಪಾತ್ರರು ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡ್ರು ಅಂದ್ರೆ ನಿಮಗೆ ನಿಜವಾಗ್ಲೂ ಖಂಡಿತವಾಗಿಯೂ ತುಂಬಾ ಒಳ್ಳೆ ಲೈಫ್ ಇದೆ. ಪಾರ್ಟ್ನರ್ ಆಗ್ತಾರೆ ಅವರು, ನಿಮಗೆ ಒಳ್ಳೆ ಜೋಡಿ ಆಗ್ತಾರೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಇನ್ನು ಒಂದೇನಪ್ಪಾ ಅಂದ್ರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಪದೇ ಪದೇ ನಿಮಗೆ ಏನಾದ್ರು ತೊಂದರೆ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಅಥವಾ ಏನಾದ್ರು ಕಿರಿಕಿರಿ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಗೆ ಒಂದು ನನ್ನ ಸಣ್ಣ ಸಲಹೆ. ಇದು ರೋಸ್ ವಾಟರ್ ಅಂದ್ರೆ ಇದನ್ನ ರಿಲೇಶನ್ಶಿಪ್ ಅಲ್ಲಿ ನಾವು ಇದನ್ನ ಹಾಕೊಂಡ್ರೆ ನಮ್ಮಲ್ಲಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವೆಲ್ಲ ಇದು ಸ್ವಲ್ಪ ಕಡಿಮೆ ಆಗುತ್ತೆ. ನಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಒಳ್ಳೆ ಬಾಂಧವ್ಯ ಬರುತ್ತೆ. ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದರಿಂದ ನನಗೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ನಾವು ಎಲ್ಲರ ಮನೆಯಲ್ಲಿ ಇದು ಇರೋದೇ ಅಂತಾರಲ್ಲ, ಹಾಗೆ ನಮ್ಮ ಜೀವನದಲ್ಲಿ ಒಂದ್ ಸ್ವಲ್ಪ ಇತ್ತು. ಬಟ್ ಇದನ್ನ ನಾನು ಹಾಕಿದ್ಮೇಲೆ ನನ್ನ ರಿಲೇಶನ್ಶಿಪ್ ಅಲ್ಲಿ ನನ್ನ ಹಸ್ಬೆಂಡ್ ನನಗೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಗಾಗಿ ಇದು ನಾನು ನಿಮಗೆ ಇದನ್ನ ಈ ಸಲಹೆ ಕೊಡ್ತಾ ಇದ್ದೀನಿ. ರೋಸ್ ವಾಟರ್ ಅಂದ್ರೆ ಬ್ರಾಸ್ಲೆಟ್ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ಅದನ್ನ ಯಾವ ತರ ಹೀಲ್ ಮಾಡ್ಕೋಬೇಕು, ಅದನ್ನ ಯಾವ ತರ ಎನರ್ಜೈಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನ ಮಾಡಿದ್ರೆ ನಿಮಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ಪಾತ್ರರಿಂದ ಆಗಿರ್ಬೋದು ನಿಮ್ಮ ಕಡೆ ಸ್ವಲ್ಪ ಪ್ರೀತಿ ಬೆಳೆಯುತ್ತೆ ಅವರಿಗೆ. ಇದು ಇವತ್ತಿನ ಕಾರ್ಡ್ ಟ್ಯಾರೋ ನಿಮಗೆ ಕೊಡ್ತಿರುವಂತಹ ಸಂದೇಶವಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.